ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಅಮೆರಿಕ, ಇಸ್ರೇಲ್ ಈ ಮೂರೂ ದೇಶಗಳ ಯುದ್ಧದ ಬಿಸಿ ಈಗ ಭಾರತದ ಬುಡಕ್ಕೆ ತಲುಪಿದೆ. ನಾವು ಆರಾಮಾಗಿದ್ದೀವಿ, ನಮಗೇನು ತೊಂದರೆ ಆಗಲ್ಲ ಅಂತೇಳಿ ಹೇಳುವಂತ ಮೋದಿ ಭಕ್ತಗಣ ಈಗ ಸ್ವಲ್ಪ ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬೇಕಾಗಿದೆ. ಜಗತ್ತಲ್ಲಿ ಎಲ್ಲೋ ನಡೆದಂಥ ಯುದ್ಧಗಳು ನಮಗೂ ತೊಂದರೆ ಅನ್ನೋದನ್ನ ನಾವೀಗ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಭಾರತದ ವಿದೇಶಾಂಗ ನೀತಿ ಮೊದಲು ಯಾವ ರೀತಿ ಇತ್ತು, ಇವತ್ತಿನ ನಮ್ಮ ಭಾರತದ ಈ ವಿದೇಶಾಂಗ ನೀತಿ, ನಮ್ಮ ಭಾರತದ ಸ್ವಾಯತ್ತತೆ ಯಾವ ಮಟ್ಟಕ್ಕೆ ಬಂದಿದೆ, ಈ ಯುದ್ಧ ಅಮೆರಿಕ, ಇಸ್ರೇಲ್, ಇರಾಕ್ ಈ ಮೂರು ದೇಶಗಳ ನಡುವಿನ ಈ ಯುದ್ಧ ಭಾರತಕ್ಕೆ ಯಾವ ರೀತಿಯ ಹೊಡೆತವನ್ನ ಮುಂದೆ ಕೊಡಲಿದೆ, ಅದರ ಪರಿಣಾಮವನ್ನ ದೇಶವಾಸಿಗಳಾದ ನಾವು ಯಾವ ರೀತಿ ಅನುಭವಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಅಮೆರಿಕ, ಇಸ್ರೇಲ್ ಈ ಎರಡೂ ದೇಶಗಳು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಪ್ರಬಲವಾದಂತ ಒಂದು ವಿಧ್ವಂಸಕ ದಾಳಿ ಇದು. ಅಷ್ಟೇ ಪ್ರಬಲವಾಗಿ ಇರಾನ್ ಕೂಡ ತನ್ನ ಪ್ರತಿರೋಧವನ್ನ ತೋರ್ತಾ ಇದೆ. ಈಗ ಆತಂಕ ಏನು ಅಂದ್ರೆ, ಭಾರತದ ಬುಡಕ್ಕೆ ಬಂತು ಅಮೆರಿಕ ಮತ್ತು ಇರಾನ್ ಯುದ್ಧ ಅನ್ನುವಂಥದ್ದು. ಒಂದು ಪತ್ರಿಕೆ ತುಂಬಾ ಚೆನ್ನಾಗಿ ಟೈಟ್ಲ್ ಕೊಟ್ಟಿದೆ ಅದನ್ನ. ಭಾರತದಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ದಾಳಿಯಾಗಿರುವಂಥದ್ದು. ಯಾವ ಸಂದರ್ಭ ಅಂದ್ರೆ, ಭಾರತದಿಂದ ತೆರಳುತ್ತಿದ್ದಂತ ಇರಾನ್ ಯುದ್ಧ ನೌಕೆ ಮೇಲೆ ಅಮೆರಿಕ ದಾಳಿ ಮಾಡಿದೆ, ಕ್ಷಿಪಣಿ ಹಾರಿಸಿ ಹೊಡೆದುರುಳಿಸಿದೆ. ಇದು ಅಮೆರಿಕದ ಜಲಾಂತರ್ಗಾಮಿ ನೌಕೆ. ಈ ಒಂದು ದಾಳಿಯಲ್ಲಿ 87 ಜನ ಸಾವನ್ನಪ್ಪಿರುವಂತದ್ದು, 67 ಮಂದಿ ಕಣ್ಮರೆಯಾಗಿದ್ದಾರೆ. ಈ ಕೊಲ್ಲಿ ಯುದ್ಧ ಮತ್ತಷ್ಟು ವಿಕೋಪಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥದ್ದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಆಂಧ್ರದ ಇತ್ತೀಚೆಗೆ ಭಾರತದ ನೌಕಾಪಡೆ ಜೊತೆ ಆಂಧ್ರದ ವಿಶಾಖಪಟ್ಟಣದಲ್ಲಿ ನೌಕಾ ಕವಾಯತು ನಡೆಸಿ ವಾಪಸ್ ತೆರಳುತ್ತಿದ್ದ ಸಂದರ್ಭದಲ್ಲಿ ಇರಾನ್ನ IRIS ಡೆನಾ ನೌಕೆಯನ್ನ ಅಮೆರಿಕ ತನ್ನ ಸಬ್ಮರಿನ್ ಬಳಸಿ ಹೊಡೆದುರುಳಿಸಿರುವಂತದ್ದು. ಅಂದ್ರೆ ಭಾರತದಿಂದ ಕೇವಲ ಅಂದ್ರೆ ಶ್ರೀಲಂಕಾದ ಹತ್ರ ಏನು ಒಂದು 300 ಕಿಲೋಮೀಟರ್ ದೂರದಲ್ಲಿ ಇದಾಗಿರೋದು. ಅಂದ್ರೆ ಯೋಚನೆ ಮಾಡಿ, ಅಲ್ಲಿ ನಡೀತಿರುವಂತಹ ಯುದ್ಧ ಏನು ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತ ಯುದ್ಧದ ಬಿಸಿ ಈಗ ನಮಗೆ ತಟ್ಟಿರುವಂತದ್ದು. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಮಹಾಮೌನ, ಅವರ ನೀತಿಗಳು ಅದ್ಭುತ, ಇದರಿಂದ ಆಗುವ ಪರಿಣಾಮಗಳ ಬಗ್ಗೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ, ಏನು ಆಗಲ್ಲ, ನಮಗೆ ರಷ್ಯಾ ಈಗಾಗಲೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಸ್ವಲ್ಪ ನಮ್ಮ ವಿದೇಶಾಂಗ ನೀತಿ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಸ್ನೇಹಿತರೆ ನೋಡಿ, 80ರ ದಶಕದಲ್ಲಿ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಅದನ್ನ ನಿಮ್ಮ ಸೈನ್ಯವನ್ನು ವಾಪಸ್ ತಗೊಂಡು ಹೋಗಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಇದು ನಮ್ಮ ದೇಶದ ಅಂದಿನ ಒಂದು ವಿದೇಶಾಂಗ ಒಂದು ಗಟ್ಟಿ ನಿಲುವು. That it is not the task of any one country to say to another what they should do, even if it is a question of helping. It is my duty to put the situation in my country and its neighborhood, to give my assessment of the situation to the leaders of the countries I visit. It is for them then, with their own assessment and what they hear from me, to make up their minds what they think about it and what they should do about it. ಅನಂತರ 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದಾಗ ಸಂಸತ್ನಲ್ಲಿ ವಾಜಪೇಯಿ ಅವರು ಇದರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇರಾಕ್ ಮೇಲೆ ದಾಳಿ ಮಾಡಿದ್ದನ್ನ ಅವರು ಖಂಡಿಸ್ತಾರೆ. ಇರಾಕ್ನ ಸಾರ್ವಭೌಮತೆ ಬಗ್ಗೆ ಅವರು ಅಲ್ಲಿ ಮಾತಾಡ್ತಾರೆ. ಅನಂತರ 2011ರಲ್ಲಿ ನ್ಯಾಟೋ ಲಿಬಿಯಾ ಮೇಲೆ ದಾಳಿ ಮಾಡಿದಾಗ ಭಾರತ ಈ ಅಮೆರಿಕದ ಮಿಲಿಟರಿ ಈ ದಾಳಿ ಬಗ್ಗೆ ಖಂಡನೆ ಆಗುತ್ತೆ. ನಮ್ಮ ದೇಶದ ಮಾತೇ ಆಡಲ್ರಿ, ಅವರು ಮಾತನಾಡದ ಮನಮೋಹನ್ ಸಿಂಗ್ ಮಾತಾಡುವ ಪ್ರಧಾನಿ ಮಾಡ್ತಿರೋ ಸಾಧನೆಗಳನ್ನ ನಾವು ನೋಡ್ತಿದೀವಿ. ಆದ್ರೆ ಮನಮೋಹನ್ ಸಿಂಗ್ ಅವರು ಮಾತಾಡದ ಪ್ರಧಾನಿ ಅಂತ ಹೇಳಿ ಎಲ್ಲ ಬಿಂಬಿಸ್ಬಿಟ್ಟಿದ್ರು. ಅವರು ಕೂಡ ಅಮೆರಿಕದ ಕಟು ದಾಳಿಗಳನ್ನ, ಆಮೇಲೆ ಬೇರೆ ದೇಶಗಳ ಮೇಲಿನ ಈ ಅವರನ್ನ ದಾಳಿಯನ್ನ ಮಾಡಿ ಅವರ ಸ್ವಾಯತ್ತತೆಯನ್ನ ವಶಪಡಿಸಿಕೊಳ್ಳುವ, ಅವರ ಸಾರ್ವಭೌಮತೆಯನ್ನ ಕುಗ್ಗಿಸುವ ನೀತಿಯನ್ನ ಇವರೆಲ್ಲ ಹೇಳ್ತಿದ್ರಲ್ಲ, ಮಾತನಾಡದ ಪ್ರಧಾನಿ ಅಂತೇಳಿ. ಅಂತ ಮನಮೋಹನ್ ಸಿಂಗ್ ಅವರು ಕಟುವಾಗಿ ಟೀಕೆ ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದ ಪರಂಪರೆ ಹಂಗಿದೆ. ಯಾವಾಗೆಲ್ಲ ಅನ್ಯಾಯ ಆಗಿದೆ, ಬೇರೆ ಬೇರೆ ದೇಶಗಳು ದಾಳಿ ಮಾಡಿವೆ, ಆಮೇಲೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬಂದಾಗ ರಕ್ಷಣೆ ಕೊಡುವಂತದ್ದು, ಅನ್ಯಾಯವನ್ನ ಖಚಿತವಾದ ನುಡಿಯಲ್ಲಿ ಖಂಡಿಸೋದು ನಮ್ಮ ದೇಶದ ಒಂದು ಪರಂಪರೆ. ಆದ್ರೆ ಇತ್ತೀಚಿನ ಪ್ರಧಾನಿಗಳು ಬರೋ ಮಾತೇ ಜಾಸ್ತಿ ಆಯ್ತು. ಆದ್ರೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಯಾರ ಪರವಾದ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ಖಚಿತತೆ ಇಲ್ಲ. ಆಮೇಲೆ
ನಮ್ಮ ದೇಶ ಒಂದು ಸ್ವಾಯತ್ತ ಸ್ವಾಭಿಮಾನ ದೇಶವಾ, ನಾವು ಸರಿಯಾದ ತೀರ್ಮಾನವನ್ನ, ಸ್ವತಂತ್ರವಾದ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಒಂದು ಸಾರ್ವಭೌಮ ದೇಶವಾ ಅಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈಗಿನ ಪ್ರಧಾನಿಗಳನ್ನ ನೋಡಿದಾಗ ನೋಡಿ, ಇಂಥ ಒಂದು ವಿದೇಶಾಂಗ ನೀತಿಯನ್ನ ನೋಡಿದ್ವಿ. ಆದ್ರೆ ಈಗ ಭಾರತದ ಜೊತೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಇರಾನ್ 100, 200, 300 ವರ್ಷಗಳ ಕಾಲ ಒಂದು ಸಂಬಂಧವನ್ನ ಇಟ್ಕೊಂಡಿದೆ. ನಾವು ಆಮದು ರಫ್ತು ಎಲ್ಲ ಮಾಡ್ಕೊಳ್ತೀವಿ. ಅದು ಮುಖ್ಯವಾಗಿ ತೈಲವನ್ನು ನಾವು ತರಿಸ್ಕೊಳ್ತೇವೆ. ಇರಾನ್ ನಮಗೆ ಡಾಲರ್ ಅಲ್ಲ, ರೂಪಾಯಿ ಲೆಕ್ಕದಲ್ಲಿ ನಮಗೆ ತೈಲವನ್ನ ಕೊಡ್ತಾ ಇತ್ತು. ಆಮೇಲೆ ನಾವು ಅವರಿಗೆ ಅಕ್ಕಿಯನ್ನ ಕೊಡುವಂಥದ್ದು, ಮತ್ತೆ ಅವ್ರು ನಮ್ಮ ದೇಶದಲ್ಲಿ ಠೇವಣಿ ಇಡಬೇಕಾಗಿತ್ತು, ಅದನ್ನು ಕೂಡ ಇಟ್ಟಿದ್ರು. ಆಮೇಲೆ ಚಾಬಹಾರ್ ಅಂತ ಬಂದರಲ್ಲಿ ನಾವೊಂದು ಬಂದರು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಚಾಬಹಾರ್ನಲ್ಲಿ ಒಂದು 1000 ಕೋಟಿ ಪ್ರಾಜೆಕ್ಟ್ಗೆ ಅವಕಾಶವನ್ನ ಮಾಡಿಕೊಟ್ರು. ಇಂಥ ದೇಶದ ಒಬ್ಬ ಸರ್ವಾಧ್ಯಕ್ಷ ಒಂದು ಹತ್ಯೆ ಆದಾಗ ಕನಿಷ್ಠ ಒಂದು ಸಂತಾಪವನ್ನು ಸೂಚಿಸದೇ ಇದ್ರೆ ಇದೊಂದು ರೀತಿ ಒಂದು ಕೃತಜ್ಞರು ಅಂತ ಹೇಳ್ಬೇಕು. ಉಂಡು ಮನೆಗೆ ಒಂದು ದ್ರೋಹ ಬಗೆಯ ತರದನೋ, ಅಥವಾ ನಾವು ಒಂದು ಸಹಾಯ ತೆಗೆದುಕೊಂಡಾಗ ಒಂದು ಕೃತಜ್ಞತೆಯನ್ನ ಮಾಡಿದ್ರೆ ಅವ್ರನ್ನ ಕೃತಜ್ಞರು ಅಂತ ಕರಿಬೇಕಾಗುತ್ತೆ. ಇದು ಹೋಗ್ಲಿ, ಎಲ್ಲದಕ್ಕೂ ನೋಡಿ ಅಲ್ಲೆಲ್ಲ ಜಗಳ ಆಗ್ತಾ ಇದೆ, ಅಲ್ಲಿ ಯುದ್ಧ ಆಗ್ತಾ ಇದೆ, ನಾವು ಬಹಳ ಸೇಫ್ ಆಗಿದ್ದೀವಿ, ನಾವು ಈ ದೇಶದಲ್ಲಿ, ಹೌದಪ್ಪ, ನಾವು ಭಾರತೀಯರು ಈ ನೆಲದಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಅಂತ ಒಂದು ನೆಲ ಇದು, ಬುದ್ಧನ ನಾಡು ಇದು, ಶಾಂತಿ ಸೌಹಾರ್ದತೆಯ ನಾಡು ಇದು, ಶಾಂತಿಯನ್ನ ವಿಶ್ವಕ್ಕೆ ಸಾರಿದಂತ ಮಹಾತ್ಮ ಗಾಂಧಿಯವರ ನಾಡಿದು. ಇಂಥ ನಾಡಿಗೆ ನಮ್ಗೆ ಖುಷಿ ಪಡ್ಬೇಕಾದ್ರೆ ಈ ನಾಡಲ್ಲಿ ಈಗ ಆಳ್ವಿಕೆ ಮಾಡೋರು ಇಂಥವ್ರ ಕೈಲಿ ದೇಶ ಕೊಟ್ಟಿದೀವಲ್ಲ, ಅದ್ರ ಬಗ್ಗೆ ನಾವು ದೌರ್ಭಾಗ್ಯ ಪಡ್ಬೇಕಾಗಿದೆ. ನೋಡಿ, ಇವ್ರು ಹೇಳ್ತಾರಲ್ಲ, ಏನು ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಇಲ್ಲಿ ಬೇರೆ ದೇಶದಲ್ಲಿ ಜಗಳ ಆಡ್ತಾ ಇದ್ದಾರೆ, ನಾವು ತೆಗೆದುಕೊಳ್ಳುವ ನಿರ್ಧಾರವನ್ನ ಬೇರೆ ದೇಶಗಳು ತೆಗೆದುಕೊಳ್ಳೋದಕ್ಕೆ ಕೊಡ್ತೀವಲ್ಲ ಅವಕಾಶವನ್ನ, ಮುಂದೆ ಸೇಫ್ ಅಲ್ಲ, ಅವರು ಡಿಟೆಕ್ಟರ್ ಮಾಡ್ತಾರೆ. ನಾವೇನು ಆಳ್ವಿಕೆ ಮಾಡಬೇಕು, ನಾವೇನ್ ನಿರ್ಧಾರ ಮಾಡಬೇಕು, ನಾವೇನ್ ಊಟ ಮಾಡಬೇಕು, ನಾವೇನ್ ತಿನ್ಬೇಕು, ನಾವ್ ಹೆಂಗಿರ್ಬೇಕು ಅನ್ನೋದನ್ನ ಅವ್ರು ಆಳ್ವಿಕೆ ಮಾಡ್ತಾರೆ. ನೋಡಿ, ಉದಾಹರಣೆಗೆ ಕಾಶ್ಮೀರದಲ್ಲಿ ದಾಳಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಏನು ಆಪರೇಷನ್ ಸಿಂಧೂರ್ ಅಂತ ಕಾರ್ಯಾಚರಣೆ ಆಯ್ತು. ಉಗ್ರರ ತಾಣಗಳನ್ನ ಹೊಡೆದುರುಳಿಸುವಂತ ಒಂದು ಕಾರ್ಯಾಚರಣೆ. ಆಗ ಇದಾದ ನಂತರ ಟ್ರಂಪ್ ಏನ್ ಹೇಳ್ಕೊಂಡು ಸುತ್ತರಿಸಿದಾರೆ ಅಂದ್ರೆ, ಅದನ್ನ ನಿಲ್ಲಿಸಿದ್ದೆ ನಾನು, ಆ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ನಾನು ಕಾರಣಕರ್ತ, ಅದು ನಿಲ್ಲದಕ್ಕೂ ನಾನೇ ಕಾರಣಕರ್ತ ಅಂತ ಹೇಳ್ತಾರೆ. ಈಗ ನಮ್ಮ ದೇಶದಲ್ಲಿ ಮೋದಿಯವರು ನಮ್ಮ ಎಲ್ಲಾ ಕಾರಣಕ್ಕೂ ಹೊಗಳಬೇಕು ಅಂತಲ್ಲ, ಒಂದು ದೇಶದ ಪ್ರಧಾನಿಯ ನಿರ್ಧಾರವನ್ನ ಅಲ್ಲ ಅವ್ರು ನಿರ್ಧಾರ ಮಾಡಿದ್ದಲ್ಲ, ನಾನ್ ನಿರ್ಧಾರ ಮಾಡಿದ್ದು ಅಂತೇಳಿ ಇನ್ನೊಂದು ದೇಶದ ಅಧ್ಯಕ್ಷ ಹೇಳ್ತಾನೆ ಅಂತಂದಾಗ ಅದನ್ನ ನಾವು ಒಬ್ರು ಖಂಡಿಸ್ಬೇಕಲ್ವಾ? ನಮ್ಮ ದೇಶದ ಪ್ರಧಾನಿ ನಿರ್ಧಾರ ಕಂಡ್ರಿ, ಅದನ್ನ ನೀವ್ಯಾಕ್ರಿ ಹೇಳ್ಕತ್ತೀರಂತ ಒಬ್ರು ಮಾತಾಡಲ್ಲಪ್ಪ. ಯಾಕಂದ್ರೆ ಟ್ರಂಪ್ ನರೇಂದ್ರ ಮೋದಿ ಫ್ರೆಂಡ್, ಮಿಸ್ಟರ್ ಮೋಲ್ಜಿ ಅಂತಾರಲ್ಲ, ಟ್ರಂಪ್ ನರೇಂದ್ರ ಮೋದಿ ಫ್ರೆಂಡು, ಅವ್ರು ಅನ್ಕೊಳ್ಳಿ. ಅದನ್ನ ಹಂಗೆ ಯೋಚನೆ ಮಾಡಬಾರ್ದು. ನಾವೇನ್ ಮಾಡ್ಬೇಕು, ನಾವೇನ್ ಯುದ್ಧ ನಿಲ್ಲಿಸ್ಬೇಕಾ, ಯುದ್ಧ ನಡೆಸಬಾರ್ದಂತ ಅವನ್ ನಿರ್ಧಾರ ಮಾಡ್ತಾರೆ. ಅಂದ್ರೆ ನಾವು ನಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡು, ನಮ್ಮ ಸ್ವಾಭಿಮಾನವನ್ನ ಕಳ್ಕೊಂಡು, ನೀನ್ ಏನಾರ ಮಾಡಪ್ಪ ಅಂತೇಳಿ ಅವ್ರಿಗೆ ಗುಲಾಮರಾಗಿದ್ದೀವಿ ಅಂತ ಅರ್ಥ. ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಂದು ಟ್ರಂಪ್ ನಮ್ಗೆ ಬಹಳ ಒಳ್ಳೆಯವನು, ಟ್ರಂಪ್ ನಮ್ಮ ಫ್ರೆಂಡು ಅಂತ ಹೇಳಿ ಹೇಳ್ತಿರಲ್ಲ, ಇದೇ ಟ್ರಂಪ್ ಈ ಆಪರೇಷನ್ ಸಿಂಧೂರ ಆದ್ಮೇಲೆ ಪಾಕಿಸ್ತಾನದ ರಕ್ಷಣಾ ವಲಯದ ಮುಖ್ಯಸ್ಥನನ್ನ ಅಮೆರಿಕಕ್ಕೆ ಕರ್ಸ್ಕೊಂಡು ಸನ್ಮಾನ ಮಾಡ್ತಾನೆ. ಅಂತ ಟ್ರಂಪ್, ಆತನಿಗೆ ಏನು, ನಾನು ಹೇಳ್ದಂಗೆ ಪಲ್ಟಿ ಹೊಡಿಯೋ ಮಂಗಣ್ಣ ಅಂದ್ರೆ ಪಲ್ಟಿ ಹೊಡಿಬೇಕು, ಲಾಗ ಹೊಡಿಯೋ ಮಂಗಣ್ಣ ಅಂದ್ರೆ ಲಾಗ ಹೊಡಿಬೇಕು. ಅವ್ನು ಹೇಳ್ದಂಗೆ ಕೇಳಬೇಕಷ್ಟೇ. ನಮಗೇನು ಬಂದಿದೆ ಅಂತದ್ದು? ನಮ್ಮ ದೇಶದ ರಾಜಕೀಯ ಪರಂಪರೆಯಲ್ಲಿ ಯಾವ ಪ್ರಧಾನಿಯು ಅಮೇರಿಕ ಆಟ ಆಡಿಸ್ದಂಗೆ, ಅಮೇರಿಕ ಹೇಳ್ದಂಗೆ ಯಾರೂ ಕೇಳಿಲ್ಲ. ಹೋಗಯ್ಯ ಅಂತ ಹೇಳಿದ ಇತಿಹಾಸ ನಮ್ದು, ತೊಡೆ ತಟ್ಟಿದ ಇತಿಹಾಸ ನಮ್ಮದು. ಇಂದಿರಾ ಗಾಂಧಿಯಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಇವರೆಲ್ಲರೂ ಕೂಡ ಯಾರು ಕೂಡ ಅಮೇರಿಕ ಹೇಳ್ದಂಗೆಲ್ಲ ತಪ್ಕೊಂಡು ತಲೆ ಬಗ್ಸ್ಕೊಂಡು ಅವ್ರು ಹೇಳೋದಕ್ಕೆಲ್ಲ ಸ್ಮೈಲ್ ಮಾಡ್ಕೊಂಡು ಬಂದಂತ ಪರಂಪರೆ ನಮ್ದಲ್ಲ. ಆದ್ರೆ ಈಗ ಏನಾಗ್ತಾ ಇದೆ ನೋಡಿ, ಇಂಥ ಟ್ರಂಪು ತನ್ನ ಯುದ್ಧದಾಹದ ನೀತಿಯ ಕಾರಣಕ್ಕೋಸ್ಕರ ಅವನು ಎಷ್ಟು ಸಾವಿರ ಬೇಕಾದ್ರೂ ಅವನು ಅಣ್ವಸ್ತ್ರಗಳನ್ನ ಇಟ್ಕೊಳ್ಬಹುದು, ಬೇರೆ ದೇಶಗಳು ಇಟ್ಕೋಬಾರ್ದು. ಇಂಥ ದೇಶದ ಆಪ್ತತೆ, ಇಂಥ ದೇಶದ ನಮಗೆ ಸ್ನೇಹ ನಮಗೆ ಬೇಕು. ಆಮೇಲೆ ರಷ್ಯಾ ಜೊತೆ ನಾವು ತೈಲವನ್ನು ತರಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಗ ಇವನು ಯಾವುದೋ ಈ ಟ್ರಂಪ್ಗೆ F-18 ಫೈಲ್ಸ್ ಅನ್ನೋ ಒಂದು ದೊಡ್ಡ ಕರ್ಮಕಾಂಡ ತಲೆಗೆ ಸುತ್ಕೊಂಡಿದೆ. ಅದನ್ನ ಮರೆಮಾಚಕ್ಕೋಸ್ಕರ ಇದು ಒಂದು ರೀತಿ ಬಳಸ್ಕೊತಿದ್ದಾನೆ ಯುದ್ಧವನ್ನ. ಸೊ ಆ ಒಂದು ಕಾರಣಕ್ಕಾಗಿ ಆಮೇಲೆ ನರೇಂದ್ರ ಮೋದಿ ಅವರು ಇದರಲ್ಲೂ ನಿಮ್ಮ ಹೆಸರಿದೆ ಅಂತ ಹೇಳಿ ಬಿಂಬಿಸ್ಬಿಟ್ಟು ಅದನ್ನ ಬ್ಲಾಕ್ ಮೇಲ್ ಮಾಡೋ ರೀತಿಯಲ್ಲಿ ಮಾಡಿ
ರಾತ್ರೋರಾತ್ರಿ ಒಂದೇ ಒಂದು ಫೋನ್ ಕಾಲ್ ಮೂಲಕ ಡೀಲ್ ಮಾಡ್ಕೊಂಡು ನಮ್ಮ ದೇಶದ ರೈತರ ಹಿತವನ್ನ ಬಲಿ ಕೊಟ್ರಲ್ಲ. ಸುಂಕ ಅವರಿಗೆ ಫ್ರೀ ಅಂತೆ, ನಮಗೆ ಅವ್ರ ತಾರೀಫಲ್ಲಿ ನಾವು 18% ಇದನ್ನ ಕಟ್ಟಬೇಕಂತೆ. ನಮ್ದು ಎಂಥದ್ದು ಬಂತು ಹಂಗಾದ್ರೆ? ಮತ್ತೆ ಅದನ್ನೇ ಹೇಳ್ತಾನೆ ಮೋದಿ ಜೆಂಟ್ಲ್ ಮ್ಯಾನ್, ನಮಗೆ ಫ್ರೀ ಆಗಿ ಕೊಟ್ಬಿಟ್ರು, ಅವ್ರು ಮಾತ್ರ ಟ್ಯಾಕ್ಸ್ ಕಟ್ತಾರೆ ನಮಗೆ ಅನ್ನೋ ತರದಲ್ಲಿ. ಇದನ್ನ ಯಾವ ರೀತಿ, ಇದನ್ನ ನಮ್ಮ ದೇಶದ ಜನರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತು. ಏನಾಗಿದೆ, ಯಾಕಪ್ಪ ಹಿಂಗ್ ಮಾಡ್ಕೊಂಡೆ, ಹಿಂಗ್ ಮಾಡಿದೆ ದೇಶಕ್ಕೆ, ನಮ್ಮ ರೈತರ ಹಿತವನ್ನ ಯಾಕಪ್ಪ ಬಲಿ ಕೊಟ್ಟೆ ಅಂತ ಕೇಳಬೇಕಾಗಿತ್ತು. ಕೇಳಲೇ ಇಲ್ಲ. ಆಮೇಲೆ ಈ ಕ್ರಿಮಿನಲ್ ವಾರ್ ಅಂತ ಹೇಳಿ ಪಟ್ಟ ಪಡ್ಕೊಂಡಿರುವಂತ ಈ ಬೆಂಜಮಿನ್ ನೇತನ್ಯಾಹು, ಹಮಾಸ್ ಗಲಾಟೆ, ಪ್ಯಾಲೆಸ್ತೇನ್ಯದಲ್ಲಿ ಗಾಜಾದಲ್ಲಿ ಗಲಾಟೆ, ಅಲ್ಲಿ ಸುಮಾರು ಒಂದು 73,000 ಜನರನ್ನ ಕೊಂದಾಗ್ತದೆ. ಮೊನ್ನೆ ಏನು ಇರಾನ್ ಯುದ್ಧದಲ್ಲಿ ಒಂದು 173 ಮಕ್ಕಳು ಸಾವನ್ನಪ್ಪಿದ್ರು. ನಮ್ಗಂದು ಏನಾದ್ರು ಒಂದು ಸ್ವಲ್ಪ ಅನ್ಸ್ಬೇಕಲ್ವಾ? ಯಾವ ದೇಶದ ಮಕ್ಕಳು, ಯಾವ ದೇಶದ ಪ್ರಜೆಗಳು ಯುದ್ಧದ ಕಾರಣಕ್ಕೋಸ್ಕರ ಸತ್ತೋದ್ರೆ ಅದು ನಮಗೊಂದು ರಿಯಾಕ್ಟ್ ಆಗ್ಬೇಕಲ್ಲ, ನಾವು ಹಿಡಿಬೇಕಲ್ವಾ? ನಮ್ಗೇನಾದ್ರು ಅನ್ಸ್ಬೇಕಲ್ಲ, ನೋವಾಗ್ತಾ ಇದೆಯಲ್ಲ ಯುದ್ಧದಿಂದ. ಈ ಹುಚ್ಚು ಟ್ರಂಪ್ನ ಕಾರಣಕ್ಕೋಸ್ಕರ ಎಲ್ಲಾ ದೇಶಗಳು ಪರಿತಪ್ಸಂಗಾಯ್ತಲ್ಲ. ಒಂದು ವಿಡಿಯೋ ಇದೆ, ಅದನ್ನ ನಾನು ನೋಡಿದೆ. ಅಮೆರಿಕದ ಪ್ರಜೆಯ ಅವರ ಗಂಡ ಈ ಸೈನಿಕ ಆಗಿರ್ತಾನೆ. ಅವನು ಈ ಯುದ್ಧದಲ್ಲಿ ಈ ವಾರಲ್ಲಿ ಏನು ಇಸ್ರೇಲ್ ಅಮೆರಿಕ ಇರಾನ್ ವಾರಲ್ಲಿ ತೀರ್ಕೊಂಡೋಗಿರ್ತಾರೆ. ಹೋಗಿ ಅವ್ರು ಲೆಟರ್ ಕೊಡ್ತಾರೆ, ಫೋಟೋ ಕೊಡ್ತಾರೆ. ಅದು ನೋಡಿದಾಗ ಅವ್ರ ಹೆಂಡತಿ ತುಂಬಾ ನೊಂದ್ಕೊಳ್ತಾರೆ, ಅಳ್ತಾರೆ. ಇದು ನಮ್ಮನ್ನ ಕಲಕ್ಬೇಕಲ್ವಾ? ಆ ಒಂದು ಚಿತ್ರ ಇದೆ, ಇರಾನ್ನ ಮಕ್ಕಳು ತೀರ್ಕೊಂಡು ಅವನ್ನೆಲ್ಲ ಅವ್ರನ್ನ ಸಮಾಧಿ ಮಾಡೋದಕ್ಕೆ, ಮಣ್ಣಲ್ಲಿ ಊತಾಕಕ್ಕೆ ಸಮಾಧಿಗನ್ನ ತೋಡಿದ್ದಾರೆ. ಅದನ್ನ ನೋಡಿದಾಗ ನಮಗೆ ಬಾಳಿ ಬದುಕಬೇಕಾಗಿದ್ದಂತ ಮಕ್ಕಳು ಇವತ್ತು ಅವರ ಬದುಕನ್ನು ಚಿವುಟೆ ಹಾಕಿದ್ರಲ್ಲ ಈ ಯುದ್ಧ ದಾಹಿಗಳು, ಯುದ್ಧ ಕೋರರು. ನಮ್ಗೇನೋ ಅನ್ಸ್ಬೇಕಲ್ವಾ? ನಮಗನ್ಸೋದ್ಕಿಂತ ಮುಂಚೆ ಅನ್ನೋಕ್ಕಿಂತ ಹೆಚ್ಚಿನದಾಗಿ ನಮ್ಮ ದೇಶದ ಪ್ರಧಾನಿಗಳಿಗೆ ಅನ್ಸ್ಬೇಕಲ್ವಾ? ಅದು ಹೋಗ್ಲಿ, ಈಗ ನಮ್ಮ ದೇಶದ ಬುಡಕ್ಕೆ ಬಂದಿದೆ. ಏನು ಭಾರತದಿಂದ 300 ಕಿಲೋಮೀಟರ್ ಅಷ್ಟೇ ಒಂದು ವ್ಯಾಪ್ತಿಯ ಒಳಗಡೆನೆ ದಾಳಿ ಮಾಡಿದ್ದಾನೆ ಅಮೆರಿಕ ಇರಾನ್ನ ನೌಕೆ ಮೇಲೆ. ಈಗ ಆರ್ಮುಜ್ ಜಲಸಂಧಿಯನ್ನ ಮುಚ್ಚಿರೋ ಕಾರಣಕ್ಕೋಸ್ಕರ ನಮಗೇನೋ ಇವ್ರು ರಷ್ಯಾದವ್ರು ಸಪೋರ್ಟ್ ಮಾಡ್ಬಿಡ್ತಾರೆ ಅಂತ ನಾವು ಅನ್ಕೊಳ್ತೀವಿ. ಎಷ್ಟು % ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ? ತೈಲಗಳು ಅಂದ್ರೆ ಪೆಟ್ರೋಲು, ಡೀಸೆಲು, ಆಮೇಲೆ ಈ ಅಡಿಗೆ ಅನಿಲಕ್ಕೆ ಏನ್ ಮಾಡ್ಬೇಕು? ಗ್ಯಾಸ್ ಅನ್ನ ಸಂಗ್ರಹ ಮಾಡಿಟ್ಕೊಳ್ಳೋಕೆ ನಮ್ಗೆ ಅಷ್ಟೊಂದು ವ್ಯವಸ್ಥೆ ಇಲ್ಲ. ನಾವು ಡಿಪೆಂಡ್ ಆಗಿರೋದೇ ಈ ಏನು ಗ್ಯಾಸ್ಗೆ, ಇರಾನ್ ಅನ್ನ. ಅದನ್ನು ಎಷ್ಟು ದಿನ ಅಂತ ನಾವು ಅದರ ಬಿಸಿನ ಅಂದ್ರೆ ಈ ಅಮೆರಿಕ, ಇಸ್ರೇಲ್, ಇರಾನ್ನ ಯುದ್ಧ ಭಾರತದ ಮನೆಗೂ ತಟ್ಟುತ್ತೆ. ಅದ್ರ ಬಗ್ಗೆ ಮೋದಿ ಅವರು ಏನ್ ತಲೆ ಕೆಡಿಸ್ಕೊಂಡಿದ್ದಾರೆ? ಏನ್ ಪರ್ಯಾಯ ಮಾರ್ಗಗಳನ್ನ ಇಟ್ಕೊಂಡಿದ್ದಾರೆ? ಈಗ ನಮ್ಮ ಹಣದುಬ್ಬರ ಜಾಸ್ತಿ ಆಗತ್ತೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗತ್ತೆ. ಅದನ್ನ ಜನಸಾಮಾನ್ಯರ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡಿದ್ದಾರೆ? ಇದು ತುಂಬಾ ನಮ್ಮನ್ನ ಕಾಡುತ್ತೆ, ಕಂಗೆಡಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ದೇಶದ ಸಾರ್ವಭೌಮ ಅಧ್ಯಕ್ಷನನ್ನ ಇವನು ಸರಿದನೋ ಸರಿ ಇಲ್ವೋ, ಇವನನ್ನು ಕೆಳಗಿಳಿಸ್ಬೇಕು, ಇವನ ಆಡಳಿತ ನೀತಿ ಸರಿ ಇದೆ ಕೆಟ್ಟದಾಗಿದೆ ಅಂತೇಳಿ ನಿರ್ಧಾರ ಮಾಡಬೇಕಾಗಿರೋದು ಆ ದೇಶದ ಜನರೇ ಹೊರತು ಟ್ರಂಪ್ನಂತ ಹುಚ್ಚು ಅಧ್ಯಕ್ಷ ಅಲ್ಲ. ನಮ್ಮ ದೇಶದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಅವರ ನೀತಿಗಳು, ಅವರ ಆಡಳಿತದ ವೈಖರಿಯನ್ನ, ಲೋಪಗಳನ್ನ ಪ್ರಶ್ನೆ ಮಾಡಿದವರಿಗೆ ಅವರ ವಿರುದ್ಧ ತೆಗೆದುಕೊಳ್ಳುವ ನೀತಿಗಳು, ಅವರನ್ನ ಟಾರ್ಗೆಟ್ ಮಾಡುವಂತ ನೀತಿಗಳು, ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಸಮುದಾಯನ ಟಾರ್ಗೆಟ್ ಮಾಡುವಂತ ನೀತಿಗಳು, ಇವೆಲ್ಲವೂ ಕೂಡ ಬಹಳ ಜನರಿಗೆ ಆಕ್ರೋಶ ಇದೆ. ನರೇಂದ್ರ ಮೋದಿ ಅವರ ವಿರುದ್ಧ, ಅವರ ಆಡಳಿತದ ವಿರುದ್ಧ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಜನ ಹೋರಾಟ ಮಾಡ್ತಾರೆ. ಹಂಗಂತ ಹೇಳಿ ಬೇರೆ ದೇಶದ ಯಾರೋ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಅಂತ ಹೇಳಕ್ಕಾಗತ್ತ? ನಾವು ನಮ್ಮ ದೇಶದ ಪ್ರಧಾನಿ ಹೇಗೆ ಆಡಳಿತ ಮಾಡಬೇಕು, ಹೇಗೆ ಆಡಳಿತ ಮಾಡಬಾರ್ದು, ಯಾವ ರೀತಿ ಇರಬೇಕು, ಜನಸ್ನೇಹಿಯಾಗಿ ಹೇಗೆ ಆಡಳಿತ ಕೊಡಬೇಕು, ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ನೀವು ನಮ್ಮ ಪರವಾಗಿಲ್ಲ ಅಂದ್ರೆ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅನ್ನೋದನ್ನ ಯೋಚನೆ ಮಾಡೋದು, ನಿರ್ಧಾರ ಮಾಡೋದು ಅದು ಆ ದೇಶದ ಪ್ರಜೆಗಳ ನಿರ್ಧಾರ. ಅದೇ ರೀತಿ ಇರಾನ್ನ ಖಮೇನಿ ಅವರ ಆಡಳಿತ ಸರಿ ಇಲ್ಲ, ಅಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ, ಅವರ ಧೋರಣೆ ಸರ್ವಾಧಿಕಾರಿ ಧೋರಣೆ ಎಲ್ಲವನ್ನು ಖಂಡಿಸುವ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವ ನಿಲುವನ್ನು ತೆಗೆದುಕೊಳ್ಳುವಂತಹ ಹಕ್ಕು ಆ ದೇಶದ ಇರಾನ್ ದೇಶದ ಪ್ರಜೆಗಳಿಗಿದೆ. ಟ್ರಂಪ್ಗೆ ಹಾಕ್ಬೇಕು ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಾಳೆ ಇದೇ ಟ್ರಂಪ್ ಏನೇನೋ ಕಾರಣಕ್ಕೋಸ್ಕರ ನಮ್ಮ ದೇಶದ ಮೇಲೆ ಬಂದ್ರೆ ಏನ್ ಮಾಡೋದು? ನಮ್ಮ ದೇಶದ ಪ್ರಧಾನಿಗಳ ಅಸ್ತಿತ್ವದನ್ನೇ ಪ್ರಶ್ನೆ ಮಾಡ್ಬಿಟ್ರೆ ಏನ್ ಮಾಡೋದು? ಇದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಅಲ್ಲಿ ಖಮೇನಿ ಸತ್ರೆ ಇಲ್ಲಿ ಯಾಕೆ ಇರಿ, ಭಾರತದಲ್ಲಿ ಯಾಕೆ ಇದ್ ಮಾಡ್ತಾರೆ ಅಂತ ಕೇಳ್ತಾರಲ್ಲ. ನೋಡ್ರಿ, ಯಾರ ಮೇಲೆ ಒಂದು ಸ್ವತಂತ್ರ ದೇಶದ ಮೇಲೆ ಒಬ್ಬ ಸರ್ವಾಧಿಕಾರಿ ಆಡಳಿತ ಮಾಡಿದಾಗ ಅಥವಾ ಹತ್ಯೆ ಮಾಡಿದಾಗ, ಅವನು ಹೇರಿಕೆಗಳಾದಾಗ ಅದನ್ನ ಖಂಡಿಸೋಣ. ಮುಸ್ಲಿಮ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ದೇಶದ, ಆಯಾ ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ ವಿಚಾರ ಇದು. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದನ್ನು ಹೀಗೆ ಬಿಟ್ರೆ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದಾವೆ. ನಮ್ಮ ದೇಶದ ಜನರ ಆಡಳಿತದ ಬಗ್ಗೆ, ನೀತಿ ನಿಲುವುಗಳ ಬಗ್ಗೆ, ಸಾರ್ವಭೌಮತೆಯ ಬಗ್ಗೆ
ನಿರ್ಧಾರ ಮಾಡುವ ದೇಶದ ರಕ್ಷಣೆಯ ಬಗ್ಗೆ ಮತ್ತು ದೇಶಗಳ ನಡುವಿನ ಪ್ರಜಾತಾಂತ್ರಿಕ ರಾಜತಾಂತ್ರಿಕ ನೀತಿಗಳ ಬಗ್ಗೆ ನಿಲುವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ನಾವಿಟ್ಕೋಬೇಕು. ಬೇರೆ ದೇಶದ ಅಮೆರಿಕದ ಟ್ರಂಪ್ ಕೊಡೋದಲ್ಲ. ಆಮೇಲೆ ಎಂಥ ದೇಶದ ಜನರ ಜೊತೆ ನಾನು ಸಖ್ಯ ವಹಿಸ್ಕೋಬೇಕು, ಯುದ್ಧಕೋರ ದುಷ್ಟ ಮನಸ್ಥಿತಿ ಇರುವಂಥ ದೇಶಗಳ ಪ್ರಧಾನಿಗಳ ಜೊತೆ ನಾನು ಸಖ್ಯ ಮಾಡ್ಕೋಬೇಕಾ ಅಥವಾ ನನಗೆ ಸಹಾಯ ಮಾಡೋ ದೇಶಗಳ ಜೊತೆ ಸಖ್ಯ ಮಾಡಬೇಕು ಅನ್ನೋ ವಿವೇಕ ಯಾರಿಗಿರಬೇಕು? ನಮ್ಮ ದೇಶದ ಪ್ರಧಾನಿಯವರಿಗಿರಬೇಕು. ಒಂದು ಯುದ್ಧ ಹಲವಾರು ವಿಚಾರಗಳನ್ನು ಹೇಳ್ತಾ ಇದೆ, ಕಲಿಸ್ಕೊಡ್ತಾ ಇದೆ, ಪಾಠ ಕಲಿಸ್ತಾ ಇದೆ, ಅರ್ಥ ಮಾಡಿಸ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ದಿದ್ರೆ ನಾಳೆ ಪರಿಸ್ಥಿತಿ ಕೈ ಮೀರಿದಾಗ ಯಾರು ಏನು ಮಾಡ್ತಾರೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.